ರುಕ್ಮಿಣಿ ಭೀಷ್ಮಕರ ತನಯ ಎನ್ಮನೋ ಬಾರಿ ಬಾಗಿಲೆ ರುಕ್ಮಿಣಿ ಪ್ರೇಮದ ಕರೆಯೋ ಬಾರಲಿ ಬಾಮಿನಿ ರುಕ್ಮಿಣಿ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನೀರು ಬಿಡೆ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ನುಡಿಸಿದ ಕೊಳ್ಳಲು ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯಳು ಹಾಡಿರಲು ಬಾರಲಿ ಬಾನಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲ ಹೇಳಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆವಿಗೂ ಎಲ್ಲಿಯೂ ಆಗದ ಆಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿಸಿನದಲ್ಲಿ ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಮಹಾರಥಿಕರು, ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿಸಿ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿದರು? ಯುದ್ಧ ಯುದ್ಧ, ಅಸೀಮ ಧ್ವಂಸ, ಅನಂತ ಪ್ರಳಯದೇವಿ.
ಮಿಂದು ಧರಣೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ರಾಜತಾಪನೆಗೆ ಧರ್ಮರಾಜ ಸಾವನೆಗೆ ಧರ್ಮಯೋಧವೇ ಗದಗೆ ಧರ್ಮರಾಜ ಸಾವನೆಗೆ ಧರ್ಮಯೋಧವೇ ಗದಗೆ ಕರ್ಮಭೂಮಿ ಭಾರತವೋ ಧನ್ಯ ಮಾತುತೆ ಕಾಂತೆ ಧನ್ಯ ಮಾತುತೆ ಕಾಂತೆ ಧನ್ಯ ಮಾತುತೆ ಕಾಂತೆ ಧನ್ಯ ಮಾತುತೆ ಶಾಂತೆ ಕಾಂತೆ ಲೋಕಪೂರಿತೆ ಕಾಂತೆ ಲೋಕಪೂರಿತೆ ಲೋಕಪೂರಿತೆ ಲೋಕಪೂರಿತೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇ ಸ್ವಾಮಿ? ರುಕ್ಮಿಣಿ, ಹೀಗೆ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗಬೇಕು. ಪುರಾತನದ ಹಳಿವೆ ನೂತನ ಜಗತ್ತಿನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದ್ರೆ ಆ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನು ಸೃಷ್ಟಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸಿ ವೀರ ರಕ್ತದಿಂದ ಪೃಥ್ವಿಯ ಕೃಶವನ್ನು ತೊಳೆಯುವನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣಗಳನ್ನು ರಕ್ತ ರಸದಿಂದ ತೊಯಿಸಿ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಜನರಿಗೆ ದರ್ಶನ, ವಿಜ್ಞಾನ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಕೊಡುವುದನ್ನು ನೀನೇ ನೋಡುವೆಯಂತೆ ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅಪಾಯವನ್ನು ಛೇದಿಸಬೇಕು. ಮತ್ತೆ ಯಾವ ಉಪಾಯವೆಲ್ಲ ಪ್ರೀತನೆ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಶ್ರೀಯಿಂದ ಪ್ರಮತ್ತರಾಗಿ ಕ್ಷತ್ರಿಯ ರಕ್ತ ನರನಾಡಿಗಳಲ್ಲಿ ರಕ್ತಾಧಿಕ್ಷವು ಹೆಚ್ಚಿ ಅಧರ್ಮದ ರೋಗದ ಅಂಕುಶವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯವು ಸ್ಥಾಪನೆಯಾಗುವುದನ್ನು ಪ್ರೇರಿಸಿ. ಸ್ವಾಮಿ, ಇಷ್ಟೊಂದು ಜನನ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವೇ. ಈ ಘೋರ ಹತ್ಯಾಕಾಂಡ ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇ ಸ್ವಾಮಿ? ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾಲಿ ಶಾಂತಿಗೆ ಪ್ರಯತ್ನಿಸ. ಇದು ನನ್ನ ಕಡೆಯ ಪ್ರಯತ್ನ ವಿಫಲವಾಗುವುದು ದೇವಿ.
ತಾರೆಯ ಒಲವಿನ ಕೋರುವ ನಯನದ ಸಾಗರಿಯೇ ಚೆಲುವಿನ ರಾಣಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಮಂತ್ರಿ ಮಹಾಪ್ರಭು ಸಾರ ಸೋಕವನ್ನ ಈಗ ರಾಜವು ಪರಮಾಧಿಪುರೇ. ಮಂತ್ರಿ ಮಹಾಪ್ರಭು ಸಾರ ಸೋಕವನ್ನ ಈಗ ರಾಜವು ಪರಮಾಧಿಪುರೇ. ಲೇರೆ ಮೆರೆಯುತ್ತೆ ನೀರಾದೋಗುದೆ. ಮಂತ್ರಿ ಲೇರೆ ಮೆರೆಯುತ್ತೆ ನೀರಾದೋಗುದೆ. ಲೇರೆ ಮೆರೆಯುತ್ತೆ ನೀರಾದೋಗುದೆ. ಲೇರೆ ಮೆರೆಯುತ್ತೆ ನೀರಾದೋಗುದೆ. ಸುರರು ಹುತಾಬಾಳರೆ ಸಾಧತ ಗಸಾದನೆ ಗಾದೆ ಶ್ರೀ ಮಾತಾನ ಎನ್ನುನ್ನೋ. ಮಂತ್ರಿ ಮಹಾಪ್ರಭು ಚಾಂಡ ಬಾನುವೆ ನಂಗೆ ನೋಡಿದೆ. ಚಾಂಡ ಬಾನುವೆ ನಂಗೆ ನೋಡಿದೆ. ಮಂಡಲಾಗಿ ಬಾರೆ. ಮುಂಡರಾಮ್ ಕರೆದ ಗೈದೆ. ಅಂದ್ರೆ ಮುಂಡರಾಮ್ ಕರೆದ ಗೈದೆ. ಮುಂಡರಾಮ್ ಕರೆದ ಗೈದೆ. ಚಂಡವಿ ಕ್ರಮನಂತವಾಳರೆ ಸಾಧದ ಲೋಟದಲ್ಲಿ ಗಾಲಿ ರೇ ಮಾತನ ಎನ್ನುನ್ನೋ. ಮಂತ್ರಿ ಮಹಾಪ್ರಭು ನನ್ನ ಸೈನ್ಯವು ಯಾವ ರೀತಿಯಲ್ಲಿರುವ ಅದನ್ನು ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೆನು. ರಾಜೇಶ್ವರ ಕೇಳ ಜನರೋ ರಾಜದ ರಾಜ
ಆಯ್ತು. ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿದ್ದಿರು. ಮತ್ತೇನಪ್ಪಣೆ ಬೇಸ್ ಬಹಳ ಸಂತೋಷವಾದ ಈ ಪೀಠವನ್ನು ಅಲಂಕರಿಸು. ಆಗಬಹುದು. ಸೈನ್ಯಾಧೀಶನೇ ಬೇಳೈ ಸೈನ್ಯಾಧಿನಾಥನೇ ನಮ ಸೈನ್ಯದೋಲೆ ಜಯ ಬೇಳೈ ನನ್ನ ಸೈನ್ಯವು ಯಾವ ರೀತಿ ಮಹಾಪ್ರಭು ನಿಮಗಳ ಸೈನ್ಯವ ನಿಮಗಳ ಸೈನ್ಯವ ದೀಕ್ಷಣ ನಮ್ಮ ಸೈನ್ಯ ಆನೆಗೆ ಸಿಂಹ ಗರ್ಜಿಸುತ್ತ ಸದಾಜವನ್ನೇ ಸಾಧು ಮತ್ತೇನಪ್ಪಣೆ ಮಹಾ ಬೇಸ್ ಬಹಳ ಸಂತೋಷವಾದ ಈ ಪೀಠವನ್ನು ಅಲಂಕರಿಸು. ಆಗಬಹುದು. ಒಂದೇ ಸೈನ್ ಬರ್ತೀರ ಪರಮ ಸಂಭ್ರಮದೆ ಈ ಪುರವನ್ನು ನಾನಾಳಲು
ಪರಮ ಸಾಮ್ರಾಮನೇ ಈ ಪುರವನ ನಾರಾಯಣ ಪರಪತಿ ವದನ ಅರುಜವ ನಾರಾಯಣ ಅರುಜವ ನಾರಾಯಣ ಅರುಜವ ಪರಮ ಸಾಮ್ರಾಮನೇ ಈ ಪುರವನು ನಾರಾಯಣ ಪರಮ ಸಾಮ್ರಾಮನೇ ಈ ಪುರವನು ನಾರಾಯಣ ಪರಸತಿ ವದನ ಅರುಜವ ನಾರಾಯಣ ಅರುಜವ ನಾರಾಯಣ ಅರುಜವ ನಾರಾಯಣ ಗೀತಾವಂತರೆ ಗೀತಾವಂತರೆ ನಿಮ್ಮಯ ಮಹಾಪ್ರಭು ಗೀತಾವಂತರೆ ನಿಮ್ಮಯ ಗೀತಾವಾಸವಾಲಿದೆ ಅತಿ ಜಯ ಬೆದರನು ಅತಿ ಜಯ ಬೆದರನು ಪಡೆದನು ಅರುಜವ ನಾನಂದನ ಅರುಜವ ನಾನಂದನ ಅರುಜವ ನಾನಂದನ ಧರ್ಮವ ನಾ ಪೀಡದೆ ಕೋಪಕ್ಕೆ ಮನ ಕೋರದೆ ಧರ್ಮವ ನಾ ಪೀಡದೆ ಕೋಪಕ್ಕೆ ಮನ ಕೋರದೆ ಅತಿ ಜಯ ಬೆದರನು ಪಡೆದನು ಅರುಜವ ನಾರಾಯಣ ಅರುಜವ ನಾರಾಯಣ ಅರುಜವ ನಾರಾಯಣ ನಿಮ್ಮಂತ ಮಂತ್ರಿ ಸೈನಾಧಿಪತಿ ನಾಷ್ಟವಾಗಿರುವಾಗೆ ನನಗೆ ಕುಂದು ಕೊಡ್ತಾ ಎಂದರೆ ನಿಮ್ಮ ಪೀಠಬಲ ಅಲಂಕರಿಸಿ ಆಗಬಹುದು. ಬಲಭದ್ರ ದೇವನಿಗೆ ಜಯವಾಗಲಿ. ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಆಗಮಿಸುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತವನೇ, ಆತನನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ನಿನಗೆ ಮಂಗಳವಾಗಲಿ ಪೀಠವನ್ನು ಅಲಂಕರಿಸು. ಯಾರಲ್ಲಿ ನಮ್ಮ ಅರಮನೆ ರಾಜ ನರ್ತಕಿಯನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನ ಸುದೆ, ಇದುವೇ ಗಂಧರ್ವ ಗಾನ ಸುದೆ, ಬಾಳಿನ ರಸಮಯ ಸಮಯವಿದೆ. ಮಹಾಪ್ರಭು
ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸುರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ನಾದದಿ 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 ಮೋದದಿ 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 ಮೈಮನ 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 ಮರೆಸುವ 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 ನಾದದಿ 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 ಮೋದದಿ 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 ಮೈಮನ 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 ಮರೆಸುವ 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 ನಾದದಿ ಮೋದದಿ ಮೈಮನ ಮರೆಸುವ ನಾದದಿ ಮೋದದಿ ಮೈಮನ ಮರೆಸುವ ಶೃಂಗಾರ ರಸದ ಬೆನೆಯ ಮಂಜೂರ ಮಧುರೈಗವ ಶೃಂಗಾರ ರಸದ ಬೆನೆಯ ಮಂಜೂರ ಮಧುರೈಗವು ಸರಸ್ವತರು ವಿನೋದಗಳು ವಿರಾಜಿಸುವ ಸರಸದಳು ವಿನೋದಗಳು ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನ ಸುದೆ ಬಾಳಿನ ರಸಮಯ ಬಾಳಿನ ರಸಮಯ ಮಹಾಪ್ರಭು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಾಂ 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 ಸಮಯವಿದೆ 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 ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ಇಂದಿನಿಂದ ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿತವಾಗಿರುವುದು. ಆ ಯುದ್ಧದಲ್ಲಿ ನೀನು ನನಗೆ ಸಹಾಯ ಮಾಡಲೇಬೇಕು ಗುರುದೇವ. ದುರ್ಯೋಧನ, ಕೃಷ್ಣನಲ್ಲಿ ಹೋಗಿದ್ದು ಏನಾಗಿತ್ತು? ಕೃಷ್ಣನಲ್ಲಿ ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಆದ್ದರಿಂದ ಕೃಷ್ಣನು ಅರ್ಜುನನಿಗೆ ಸಹಾಯ ಮಾಡಿದನು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಗುರುದೇವ. ದುರ್ಯೋಧನ, ನೀನು ಎಷ್ಟು ರೋಷವಾಗಿ ಬಂದು ಕೂಡನೆ ನಿರಾಯುಧನಾದ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದಂತೆ ಆಯಿತು. ಕೃಷ್ಣನು ನಿರಸ್ತ್ರನು, ಆಯುಧವನ್ನು ಧರಿಸಿ ಯಾರು ಪಕ್ಷವನ್ನು ಕಾಯ್ದಾಡಿಲ್ಲವೆಂದು ಖಚಿತಪಡಿಕೊಂಡು ಬಂದಿರುವೆಯಾ? ಕಠಿಣಪಡಿಸಿಕೊಂಡು ಬಂದೇವಾ ಗುರುದೇವ? ದುರ್ಯೋಧನ, ಹಾಗಾದರೆ ಹೇಳಿ ಅಂತ ಕೇಳು. ಭಯವನ್ನು ಬೇಡೋ ನೀನು ಕೌರವ ಕೋಪ. ಭಯವನ್ನು ಬೇಡೋ ನೀನು ಕೌರವ ಕೋಪ. ರಣದಲ್ಲಿ ರೆಪಗಾಲ ಜಯಿಸದ ದುರ್ಯೋಧನ, ರಣದಲ್ಲಿ ರೆಪಗಾಲ ಜಯಿಸದ ಭಯವನ್ನು
ಸಮರ್ಥರಾಗಿ ಬರುವೆನು. ನೀನಿನ್ನ ನಡಿ. ಧನ್ಯನಾದನು ಗುರುದೇವ, ಧನ್ಯನಾದನು. ನಾನಿನ್ನು ಬರುತ್ತೇನೆ. ನನ್ನ ಯುದ್ಧವೇ ನಿನ್ನ ಎಂದು ಪ್ರಭುಸಿ ರಣಶೇಖರ ಈಗ ಸಿದ್ಧರಾಗಿ ಹೊರಡು. ಪ್ರಪಂಚದ ವ್ಯಾಪಾರವನ್ನು ನೋಡಿದರೆ ದಿನೇ ದಿನೇ ಆಸೆಯು ಅಚ್ಚುತ್ತಲೇ ಇರುವುದು. ಅರಿಷಟ್ ವರ್ಗದ ವ್ಯಾಪಾರವನ್ನು ಬಂಡಿಸಲು ಅಸಾಧ್ಯವಾಗಿರುವುದು. ದುರ್ಯೋಧನನಾದರೂ ನನ್ನ ಅಣ್ಣನಾದ ಬಲಭದ್ರನ ಸಹಾಯವನ್ನು ಪಡೆದನು. ಬಲಭದ್ರನೇನಾದರೂ ಹಲಾಯುಧವನ್ನು ಹಿಡಿದು ಕೌರವರ ಕಡೆ ನಿಂತರೆ ಆತನನ್ನು ಗೆಲ್ಲುವ ವೀರರು ಈ 3 ಲೋಕದಲ್ಲೇ ಯಾರೂ ಇಲ್ಲ. ಆದುದರಿಂದ ಒಂದು ಉಪಾಯವನ್ನು ಮಾಡುವುದು. ಅಗ್ರಜ ವನವಿಹಾರಕ್ಕೆ ಹೋಗುವ ವೇಳೆಯಲ್ಲಿ ನಾನೊಂದು ಗೋವನ್ನು ನಿರ್ಮಿಸಿ ಆತನಿಂದ ಅದು ಮರಣಗೊಳ್ಳುವಂತೆ ನಡೆಸಿ ಮುಂದಿನ ಕಾರ್ಯವನ್ನು ಮಾಡುವನು. ಯೋಗಮಾಯೆ, ಬೇಗನೆ ಪಶು ಜಾಗೃತಳಾಗು. ಇದೇನು ಆಶ್ಚರ್ಯ! ಈ ಯಾವುದೋ ಗೋವು ನನ್ನನ್ನೆಂಬಾಲಿಸಿದಿರುವುದಲ್ಲ, ಏನು ಮಾಡೋದು? ಒಂದು ಸಣ್ಣ ಕಲ್ಲಿ ಎಷ್ಟು ಮಾತ್ರಕ್ಕೆ ಈ ಗೋವು ಪ್ರಾಣವನ್ನು ಬಿಟ್ಟಿತ್ತಲ್ಲ. ಅಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಗೆ ಒಳಗಾದೆ. ಅಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಗೆ ಒಳಗಾದೆ. ಏಕೆ ಬಲಭದ್ರ ದೇವ? ಚಿತ್ತಾಕಾಂತರಾಗಿದ್ದ ಕಾರಣವೇನು ಬಲಭದ್ರ ದೇವ? ಸಾರ್ಥಕಿ ಏನಂದು ಹೇಳಲಿ? ಏಕೆ ಏನಾಯಿತು? ಸಾರ್ಥಕಿ ಏನಂದು ಹೇಳಿದೆ? ನಾನು ಭೂಮಿಗೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ಅಡ್ಡಗಟ್ಟಿತು. ಒಂದು ಸಣ್ಣ ಕಲ್ಲೆಷ್ಟ ಮಾತ್ರಕ್ಕೆ ಗೋವು ಪ್ರಾಣವನ್ನು ಬಿಟ್ಟಿತು. ನಿರ್ಮಿತವಾಗಿ ಗೋವತ್ಯವು ಪ್ರಾರ್ಥವಾಗಿರುವುದು. ಇದು ಪರಿಹಾರ ಆಗುವುದು ಹೇಗೆ? ಬಲಭದ್ರ ದೇವ, ತಾವು ಗೋವತ್ಯವನ್ನು ಮಾಡಿದರ? ಹೌದು. ಈ ವಿಚಾರವನ್ನ ಧರ್ಮಶಾಸ್ತ್ರವನ್ನು ಬಲ್ಲವರಲ್ಲಿ ವಿಚಾರ ಮಾಡಿ ನೋಡಬೇಕಾಗ್ತದೆ. ಅಂತ ಧರ್ಮಶಾಸ್ತ್ರ ಬಲ್ಲವರು ಯಾರಿದ್ದಾರೆ ಸಾರ್ಥಕಿ? ಏಕೆ ಬಲಭದ್ರ ದೇವ? ನಿನ್ನ ಸಹೋದರ ಕೃಷ್ಣ ಪರಮಾತ್ಮನಲ್ವೇ ಆತನಿಗೆ ತಿಳಿದಿರ್ತಕ್ಕಂಥ ಕಾರ್ಯವೇನಿದೆ? ಏನು? ಕೃಷ್ಣರೇ, ಆತನನ್ನು ಬೇಗನೆ ಕರೆದುಕೊಂಡು ಬಾ. ಆಗಲಿ. ಅಣ್ಣ, ಕೃಷ್ಣ ನಮಸ್ಕರಿಸಿದ್ರು ಅಣ್ಣ. ಕೃಷ್ಣ ಅಣ್ಣ. ಏನಂದು ಹೇಳಲಿ? ನಾನು 21 ದಿವಸ ಭೂಪಸನಿಗೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನು ಅಡ್ಡಗಟ್ಟಿತ್ತು. ಒಂದು ಸಣ್ಣ ಕಲ್ಲು ಎಷ್ಟು ಮಾತ್ರಕ್ಕೆ ಗೋವು ಪ್ರಾಣವನ್ನು ಬಿಟ್ಟಿತ್ತು. ಏನು ಅಣ್ಣ, ನಿನ್ನಿಂದ ಗೋಹತ್ಯೆ ಆಯಿತು. ಹೌದು. ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪವಲ್ಲವಣ್ಣ?
ಇದಕ್ಕೆ ಒಂದು ಪ್ರಾಯಶ್ಚಿತ್ತವಾಗಲೇಬೇಕಲ್ಲಣ್ಣ. ಅದು ಏನು ಹೇಳು ಕೃಷ್ಣ? ತೋರಿಸೋ ನೀ ಬಸವ ಕೃಷ್ಣ, ತೋರಿಸೋ ನೀ ಬಸವ. ತೋರಿಸೋ ನೀ ಬಸವ ಕೃಷ್ಣ, ತೋರಿಸೋ ನೀ ಬಸವ. ನೀನು ಈಗ ಏನಯ್ಯ? ಅಣ್ಣ, ಏನು ಮಾಡುವುದು ಅಣ್ಣ? ಅಣ್ಣ, ನಾನು ಹೇಳಿದಂತೆ ಮಾಡುವೆಯಾ ಅಣ್ಣ? ಅದೇನು ಹೇಳು ಕೃಷ್ಣ. ನೀನು ಹಿಂದಿನಿಂದ 21 ದಿವಸ ಭೂಪ್ರದಕ್ಷಿಣೆ ಮಾಡಿ ಗಯಾ, ಗೋಕರ್ಣ, ಕಂಚಿ ಮುಂತಾದ ಕ್ಷೇತ್ರಗಳಲ್ಲಿ ಮಿಂದು ಗಂಗಾ, ಯಮುನಾ, ತುಂಗಭದ್ರಾ ನದಿಗಳಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬಂದರೆ ಇದರ ಪಾಪ ಪರಿಹಾರವಾಗಬಹುದಾಗಿ ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳಿದರು. ಅದರಂತೆ ನೀನು ಮಾಡುವೆಯಾ ಅಣ್ಣ? ಕೃಷ್ಣ, ಈಗಲೇ ನಾನು ಭೂಪ್ರದಕ್ಷಿಣೆಗೆ ಹೊರಟಿವೆನು. ರಾಜಕಾರದಲ್ಲಿ ಬರ ಎಚ್ಚರಿಕೆಯಿಂದ ಇರೋ. ಆಗಲೇ ಅಣ್ಣ. ಬಲಭದ್ರ ದೇವ, ಸಾರ್ಥಕ್ಕೆ ಈಗ ತಾನೇ ದುರ್ಯೋಧನಿಗೆ ಆಹ್ವಾನ ಕೊಟ್ಟಿಲ್ಲ. ನಿನ್ನ ಯುದ್ಧ ನನ್ನ ವಿದ್ಯೆಯಿಂದ ಆಹ್ವಾನ ಕೊಟ್ಟಿಲ್ಲ. ಆತನ ಗತಿ ಏನಯ್ಯ? ಸಾರ್ಥಕ್ಕೆ ಯಾವ ದುರ್ಯೋಧನ, ಯಾವ ಯುದ್ಧ, ಯಾರಿಗೆ ಬೇಕು ಈ ಯುದ್ಧ? ನನಗೆ ಬಂದಿರೋ ಪಾಪವು ಪರಿಹಾರವಾದರೆ ಸಾಕು. ಸರಿ, ಹಾಗಾದ್ರೆ ಕೃಷ್ಣ, ನಾನಿನ್ನೂ ಬರುವೆನು. ಆಗಲಿ, ನಡಿ ಅಣ್ಣ. ಶಂಭೋ ಮಹಾದೇವ. ವಾಸುದೇವ, ಏನು ಹರಿಯದ ಒಡಗುಟ್ಟಿದ ಹಣ್ಣನನ್ನೇ ಬುರುಪದೇಶ ಕೇಳಿಸಿದ್ಯಲ್ಲ. ಇನ್ನು ನಮ್ಮಂತ ಬಡಬಾಯಿಗಳ ಪಾಡೇನಯ್ಯ. ನಿನ್ನನ್ನು ನಂಬಿರ್ತಕ್ಕಂಥ ನಮ್ಮ ಗತಿ ಏನಪ್ಪ? ಕೃಷ್ಣ, ವಾಸುದೇವ, ಶಂಕು ಚಕ್ರದಾಸುರಂತ ಪರಮಾತ್ಮ, ಯೋ ಚಕ್ರಧಾರಿ ಶೌರಿ ಮುರಾರಿ,
ನಮೋ ನಾರಾಯಣ.